ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ದಿನ ಅಂದರೆ ಅದು 2008 ನವೆಂಬರ್ 26. ಕೇವಲ ಮುಂಬೈ ಪ್ರದೇಶವಲ್ಲದೆ ಇಡೀ ಭಾರತವನ್ನೇ ಕಂಪಿಸಿದ, ಇಡೀ ಭಾರತವನ್ನೇ ನಡುಗಿಸಿದ ಒಂದು ಅಹಿತಕರ ಘಟನೆ ಅಲ್ಲಿ ನಡೆದು ಬಿಡುತ್ತೆ. ಸರಿಸುಮಾರು ರಾತ್ರಿ 9:30 ಮುಂಬೈನ ವಿವಿಧ ಪ್ರದೇಶಗಳಲ್ಲಿ ಒಂದೇ ರೀತಿಯ ಫೈರಿಂಗ್ ಮತ್ತು ಗ್ರೆನೈಡ್ ಸ್ಫೋಟ ಆಗುತ್ತೆ. ಇದೊಂದು ಸಾಮಾನ್ಯ ಅಟ್ಯಾಕ್ ಆಗಿರಲಿಲ್ಲ ಜನರಲ್, ಇದೊಂದು ಪ್ರೀ ಪ್ಲಾನ್ ಕೋಆರ್ಡಿನೇಟೆಡ್ ಟೆರರ್ ಅಟ್ಯಾಕ್ ಆಗಿರುತ್ತೆ. ಹೌದು, ಮುಂಬೈನ ಕೊಲಾಬಾ ಕೋಸ್ಟ್ ಲೈನ್ ಮೂಲಕ ಅರೇಬಿಯನ್ ಸಿ ಏನಿದೆ ಅದರ ಮೂಲಕ ಕೆವಿ ಕುಬೇರ್ ಅನ್ನುವ ಒಂದು ಬೋಟ್ ಅನ್ನ ಹೈಜಾಕ್ ಮಾಡಿ ಅಲ್ಲಿನ ಫಿಶರ್ ಮ್ಯಾನ್ ಅನ್ನ ಹತ್ಯೆಗೈದು ಮುಂಬೈನ ಕೊಲಾಬಾ ಕೋಸ್ಟ್ ಲೈನ್ ಮೂಲಕ ಮುಂಬೈಯನ್ನ ಪ್ರವೇಶಿಸುತ್ತಾರೆ 10 ಜನ ಯುವಕರು, 10 ಜನ ಉಗ್ರರು. ಈ 10 ಜನ ಉಗ್ರರು ಪಾಕಿಸ್ತಾನ ಮೂಲದ ಲಾಶಿಕ್ ಇ ತೈಬಾ ಎಂಬ ಉಗ್ರ ಸಂಘಟನೆಗೆ ಸೇರಿರ್ತಾರೆ. ಕೊಲಾಬಾ ಕೋಸ್ಟ್ ಲೈನ್ ಮೂಲಕ ಮುಂಬೈನ ಪ್ರವೇಶಿಸಿದ ಇವರು 5 ಗುಂಪುಗಳಾಗಿ ಡಿವೈಡ್ ಆಗ್ತಾರೆ. ಇವರು ಡಿವೈಡ್ ಆದ ನಂತರ ಇವರು ಸ್ಫೋಟ ಮಾಡುವುದಕ್ಕೆ ಇವರ ಟಾರ್ಗೆಟ್ ಆಗಿದ್ದಿದ್ದೆ ಜನಜಂಗುಳಿ ಇರುವ ಪ್ರದೇಶಗಳು. ಛತ್ರಪತಿ ಶಿವಾಜಿ ಟರ್ಮಿನಸ್, ತಾಜ್ ಹೋಟೆಲ್, ಲಿಯೋಪಾಲ್ಡ್ ಕೆಫೆ, ನಾರಿಮನ್ ಹೌಸ್, ಕಾಮಾ ಹಾಸ್ಪಿಟಲ್ ಮತ್ತು ಒಬೇರಾಯ್ ಹೋಟೆಲ್ ಇವರ ಮೇನ್ ಟಾರ್ಗೆಟ್ ಆಗಿರುತ್ತೆ. ಇನ್ನು ನಾವು ಛತ್ರಪತಿ ಶಿವಾಜಿ ಟರ್ಮಿನಸ್ ಅಂತ ಬಂದರೆ ಅದೊಂದು ಬಿಸಿಯೆಸ್ಟ್ ಪ್ಲೇಸ್ ಮತ್ತು ತುಂಬ ಕ್ರೌಡೆಡ್ ಪ್ಲೇಸ್. ಅಲ್ಲಿ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಶುರು ಮಾಡ್ತಾರೆ, ಅಲ್ಲಿನ ಎಲ್ಲ ಸಿವಿಲಿಯನ್ಸ್ನು ಕೊಲ್ತಾ ಬರ್ತಾರೆ. ಇನ್ನು ನಾರಿಮನ್ ಹೌಸ್ ಇದೊಂದು ಜುವಿಶ್ ರಿಲಿಜಿಯನ್ಗೆ ಸೇರಿದ ಒಂದು ಸ್ಥಳ ಆಗಿರುತ್ತೆ. ಇಲ್ಲಿ ಟಾರ್ಗೆಟ್ ಜುವಿಶ್ ಪೀಪಲ್, ಅವ್ರನ್ನ ಹತ್ಯೆಗೈದ್ದಾರೆ. ಇನ್ನು ಒಬೇರಾಯ್ ಹೋಟೆಲ್ ಮತ್ತು ತಾಜ್ ಹೋಟೆಲ್ನಲ್ಲಿ ಸ್ಟೇಜಸ್ ಇಟ್ಕೋತಾರೆ. ಇನ್ನು ಹೀಗೆ ಇದು 26ಕ್ಕೆ ಶುರುವಾದ ಉಗ್ರ ಅಟ್ಯಾಕ್ ಅಥವಾ ಟೆರರ್ ಅಟ್ಯಾಕ್ ಏನಿದೆ, ಉಗ್ರ ದಾಳಿ ಏನಿದೆ ಅದು 29ರವರೆಗೂ ನಡೆಯುತ್ತೆ. ಸುಮಾರು 169 ಜನ ಸಾವನ್ನಪ್ತಾರೆ, 300ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ. ಇನ್ನು ನಮ್ಮ ಪೊಲೀಸ್ ಅಧಿಕಾರಿಗಳಾದ ತಾಕೂರಾಮ್ ಒಂಬ್ಳೆ ಮತ್ತು ಹೇಮಂತ್ ಕರಾಕರ್, ಅಶೋಕ್ ಕಾಮ್ಟೆ ಮತ್ತು ವಿಜಯ್ ಸಾಲಸ್ಕರ್ ಇವರು ತಮ್ಮ ಜೀವವನ್ನ ತ್ಯಾಗ ಮಾಡ್ತಾರೆ, ಮರಣ ಹೊಂದ್ತಾರೆ, ಹುತಾತ್ಮರಾಗ್ತಾರೆ. ಇನ್ನು 29 ರಾತ್ರಿ 29 ಸಂಜೆ ಅಷ್ಟರಲ್ಲಿ ಎಲ್ಲ ಉಗ್ರರನ್ನು ನ್ಯೂಟ್ರಲೈಸ್ ಮಾಡಲಾಗುತ್ತೆ. ಆದರೆ ಅಲ್ಲಿ ಇದ್ದ ಅಜ್ಮಲ್ ಕಸಬ್ ಎಂಬ ಉಗ್ರ ಅಲೈವ್ ಆಗಿ ಸಿಗಾಕೋತಾನೆ. ಇನ್ನು ಮುಂದಿನ ವರ್ಷಗಳಲ್ಲಿ ಅವನು ಕನ್ಫೆಸ್ ಕೂಡ ಮಾಡ್ಕೋತಾನೆ. 2012ರಲ್ಲಿ ಆತನಿಗೆ ಗಲ್ಲು ಶಿಕ್ಷೆ ಗಲ್ಲಿಗೇರಿಸಲಾಗುತ್ತೆ. ಈ ದಿನ ಏನಿದೆ 2006 ನವೆಂಬರ್, ಈ ದಿನದಿಂದ ನಮ್ಮ ದೇಶದ ಸೆಕ್ಯೂರಿಟಿ ಫೋರ್ಸಸ್ ಚೇಂಜ್ ಆಗುತ್ತೆ, ಸಿಸ್ಟಮ್ ಚೇಂಜ್ ಆಗುತ್ತೆ ಮತ್ತು ಕೋಸ್ಟಲ್ ಸೆಕ್ಯೂರಿಟಿ ಸ್ಟ್ರೆಂಥನ್ ಆಗುತ್ತೆ, NSD ಅಪ್ಸ್ ಎಲ್ಲ ಕಡೆ ಎಸ್ಟಾಬ್ಲಿಷ್ ಆಗುತ್ತೆ. ಈ ದಿನದಿಂದ ನಾವು ಕಲಿತಿದ್ದ ಪಾಠ ಏನಂದ್ರೆ ಏಕತೆ ಮತ್ತು ಸುರಕ್ಷತೆಗೂ ಇರುವ ಇಂಪಾರ್ಟೆನ್ಸ್. ನಮ್ಮ ಭಾರತೀಯ ಬಾಂಧವರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ನಮ್ಮ ಭಾರತವಲ್ಲದೆ ಫಾರಿನ್ ನ್ಯಾಷನಲ್ಸ್ ಮತ್ತು ಪೊಲೀಸ್ ಅಧಿಕಾರಿಗಳು, ಸಿವಿಲಿಯನ್ಸ್ ಎಲ್ಲರೂ ಇಲ್ಲಿ ಸಾವನ್ನಪ್ತಾರೆ. ಇವರ ಎಲ್ಲ ಆತ್ಮಗಳಿಗೂ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.